ಹಾಯ್ ಗಾಯ್ಸ್, ವೆಲ್ಕಮ್ ಟು ಸುಮ ಯೂಟ್ಯೂಬ್ ಚಾನಲ್. ನಮ್ಮ ಜಾತ್ರೆ ವೈಬ್ ಶುರು ಆಗಿದೆ ಅಂತ ಹೇಳಿದ್ನಲ್ಲ, ಇವಾಗ ಜಾತ್ರೆಗೋಸ್ಕರ ಕಡುಬು ಮಾಡ್ತಿದೀವಿ. ನಿಮ್ ಕಡೆ ಏನ್ ಹೇಳ್ತಾರೋ ಗೊತ್ತಿಲ್ಲ, ಕೊಟ್ಟೆ ಕಡುಬು ಮಾಡ್ತಾರೆ. ಬಟ್ ಎಲೆ ಇಲ್ದೇ ಇರೋ ಕಾರಣ ನಾವು ಕವರ್ ಕಡುಬು ಮಾಡ್ತಿದೀವಿ. ಅದನ್ನ ಮಾಡೋದ್ ಪ್ರಿಪ್ರೇಷನ್ ಎಲ್ಲ ಮಾಡ್ತಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ, ಹೋಗೋಣ. ನೋಡ್ರಿ, ಇವ್ರು ನಮ್ಮ ಬಾವ ಕಡುಬಿಗೆಲ್ಲ ರೆಡಿ ಮಾಡ್ತಾ ಇದಾರೆ ಈಗ. ನೋಡ್ರಿ, ಇದು ನಮ್ಮ ಅಕ್ಕ, ಇವರೊಬ್ರು ನಮ್ಮ ಅಕ್ಕ, ಇದು ನಮ್ಮ ಆಂಟಿ, ಎಲ್ಲ ಸೇರಿ ಕಡುಬು ರೆಡಿ ಮಾಡ್ತಾ ಇದಾರೆ. ನಾವು ನಿಂತ್ಕೊಂಡು ಫೋನ್ ವಿಡಿಯೋ ಮಾಡ್ತಾ ಇದೀವಿ. ಕಡುಬಿಗೆ ಹಿಟ್ಟು ರೆಡಿ ಮಾಡ್ತಿದ್ದಾರೆ ಈಗ ಅಲ್ಲಿ. ನೀರೇ ಬೇಕು ಮಗ, ಅಲ್ಲಿ ಕಾಸ ಕಟ್ಟಾರೆ ನೋಡಂತಡಿ. ಹಲೋ, ಚೆನ್ನಾಗಿದ್ದೀರಾ ಮಾವ? ಏನ್ ಮಾಡ್ತಾ ಇದೀರಿ? ಹಿಂಗೆ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ತಕ್ಕಾರ್ದಲ್ಲ. ಈ ತರ ಕಟ್ ಮಾಡ್ಕೊಂಡು ಹೇಳಿ. ನಮ್ಮ ಬಾವ ಕಡುಬು ಕಟ್ಟೋದಕ್ಕೆ ಕವರ್ನೆಲ್ಲ ಸೈಜ್ ಮಾಡಿ ಕರೆಕ್ಟಾಗಿ ಅಳತೆ ಮಾಡಿ ಕಟ್ ಮಾಡ್ತಿದ್ದಾರೆ. ತೋರಿಸಿ ಬಾವ, ಸೈಜ್ ಕರೆಕ್ಟಾಗಿ ಕಟ್ ಮಾಡ್ತಾ ಇದಾರೆ ನೋಡ್ರಿ, ಅಳತೆ ಮಾಡಿ. ಹಿಡ್ಕೊಳ್ರಿ. ಹಾ, ಈಗ ಹಿಡ್ಕೊಳ್ರಿ. ಅದೇ ಹೇಳಿದ್ದು, ನಮ್ಮ ಬಾವ ಇವರು ಅಂತಾನೆ ಹೇಳಿದ್ದು. ಕವರ್ ಎಲ್ಲ ಫುಲ್ ಇದಾವೆ ನೋಡಿ. ಇದನ್ನ ಸೈಜ್ ಕರೆಕ್ಟ್ ಎಷ್ಟು ಬೇಕಷ್ಟು ಕರೆಕ್ಟಾಗಿ ಕಟ್ ಮಾಡ್ಬೇಕು. ಇದನ್ನ ಇದು ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದಾರೆ ನೋಡಿ. ಇಲ್ಲೆಲ್ಲ ಫ್ಯಾಮಿಲಿ ಎಲ್ಲ ಇದಾರೆ ಇಲ್ಲಿ. ಫುಲ್ಲು ಬ್ಯಾಟಿಂಗ್ ಎಲ್ಲ ನೋಡ್ರಿ. ಅವ್ನ ಮುಖ ಮುಚ್ಕಿದ, ನಾಚಿಕೆ ಅಂತ, ಅದಕ್ಕೆ ಮುಖ ಮುಚ್ಕೊಂಡ ಇಲ್ಲಿದ. ಫುಲ್ ಭರ್ಜರಿ ಬ್ಯಾಟಿಂಗ್ ಮಾಡ್ತಾರೆ ನೋಡ್ರಿ. ಇಲ್ಲೊಂದು ಹುಲಿ ಕೂತೈತೆ. ಎಲ್ಲ ಈಗ ದೂರದಿಂದ ನಿಂತ್ಕೊಳ್ತಾರೆ. ಮಾಡ್ಕೊಳ್ಳಿ. ಇನ್ನು ಏನಾರು ವಿಶೇಷವಾಗಿ ಬೇಡ ಬಿಡಿ, ಸಾಕು. ಎಂದು ಹೋಗಲ್ಲ ಬುದ್ಧದ್ದು. ಈಗ ಕಡುಬು ಕಟ್ಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಿಟ್ಟೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವಾಗ ನೋಡ್ಬೋದು ನೀವು, ಕಡುಬು ಕಟ್ಟಕ್ಕೆಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಅವಾಗ ರೆಡಿ ಮಾಡಿ ಇಟ್ಟಿದ್ರು, ಇವಾಗ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗೆಲ್ಲ ಕಟ್ಟೆ ಎಲ್ಲ ರೆಡಿ ಆಗ್ತಾ ಇದೆ. ಕಟ್ಟಕ್ಕೆ ದಾರ ಆ್ಯಕ್ಚುಲಿ ನಮ್ಮ ಕಡೆ ಮಲೆನಾಡು ಸೈಡ್ ಯಾವಾಗಲೂ ಯೂಶಲ್ ಆಗಿ ಬಾಳೆಲೆ ಯೂಸ್ ಮಾಡ್ತಾರೆ. ಬಾಳೆಲೆ ಸಿಗದಿಲ್ಲದ ಕಾರಣಕ್ಕೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸುಮಾ ಇವಳೇ ಮಾಡಿದ್ದ ಏನೂ ಮಾಡಿಲ್ಲ ಅವಳು. ಇವೆಲ್ಲ ರೆಡಿ ಆಯ್ತು. ಇವಾಗ ಮಾಡಿ ಕಟ್ಟಿ ಅದನ್ನ ಬಿಸಿ ನೀರು ಕಾಸಕ್ಕಿದ್ದಾರೆ. ಅದಕ್ಕೆ ಹಾಕ್ಬಿಟ್ಟು ಬೇಯಿಸಿ ತೆಗೆದ್ರೆ ಬೆಳಗ್ಗೆ ಏನು ತೆಗಿಬೇಕು, ಬೆಂದಿರುತ್ತೆ, ಅವಾಗ ಕಡುಬು ತಿನ್ನೋದು ಅಷ್ಟೇ. ತುಂಬ ರೆಡಿ ಮಾಡಾಗಿದೆ. ಒಂದು 40 to 50 ಆಗಿದೆ. ಕವರಲ್ಲೆಲ್ಲ ಕಟ್ಟಿದ್ದೀವಿ. ಇನ್ನು ಆ್ಯಕ್ಷನ್ ಟು ಬ್ಯಾಕ್ ಟು ದೊಡ್ಡ ಪಾತ್ರೆ ರೆಡಿ ಆಗಿದೆ. ಬೆಂಕಿ ಹೊಡ್ತಾ ಇದ್ದಾರೆ. ಬೆಂಕಿಗೆ ವಹಿಸ್ಕೊಟ್ಟಿದ್ದು ಇವರಿಗೆ.
ನೋಡಿ ಪಾತ್ರೆ ರೆಡಿ ಆದಮೇಲೆ ಈ ಥರ ಬಾಯ್ಲ್ ಆಗಿ ರೆಡಿಯಾಗಿ ಇದೆ.